ಇನ್ನು ಮೋದಿ ಸ್ಟೇಡಿಯಂನಲ್ಲಿ IPL ಫೈನಲ್ ಕಾಳಗ. ಈಗಾಗಲೇ ಮೋದಿ ಮೈದಾನಕ್ಕೆ RCB ಟೀಮ್ ಆಗಮನವಾಗಿದೆ. ಫ್ಯಾನ್ಸ್ ಜೈಕಾರದ ಮಧ್ಯೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ RCB ಟೀಮ್. ಮೋದಿ ಮೈದಾನದ ಬಳಿ RCB ಫ್ಯಾನ್ಸ್ ಸುನಾಮಿ. ಟಿಕೆಟ್ ಸಿಗದೇ ಇದ್ದಂಥವ್ರು ಪಾಪ. IPL ಹೈ ವೋಲ್ಟೇಜ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 7:30ಕ್ಕೆ ಮ್ಯಾಚ್ ಆರಂಭ ಆಗುತ್ತೆ. ಈಗಾಗಲೇ RCB ಟೀಮ್ ಗ್ರೌಂಡ್ಗೆ ಬಂದಿದೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ತಾರೆ. ಹಾಗಾಗಿ ಎರಡೂ ಟೀಮನ್ನು ಈಗಾಗಲೇ ಗ್ರೌಂಡ್ಗೆ ಅವರವರ ಫ್ರಾಂಚೈಸಿಗಳು ಕರೆ ತಂದಿದ್ದಾರೆ. ಸೊ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ನೋಡಿ, ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ ನೀವು. ಒಂದ್ ಕಡೆಗೆ RCB ಟೀಮ್ ಆಗಮನ, ಇನ್ನೊಂದು ಕಡೆಗೆ ಫ್ಯಾನ್ ಕ್ರೇಜ್ ಹೇಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಲ್ಲ, ಗುಜರಾತ್ ಅಥವಾ ಅದು ಬೆಂಗಳೂರ, ಆ ತರ ಡೌಟ್ ಬರ್ಬೇಕು ನಮ್ಗೆ. ಹಂಗೆ RCB ಜರ್ಸಿಗಳೇ ರಾರಾಜಿಸ್ತಾ ಇದೆ ಎಲ್ಲಾ ಕಡೆ. ಅಲ್ಲಿ RCB ಜರ್ಸಿ ಮಾರೋರು ಕೂಡ ತುಂಬಾ ಜನ ಬೇರೆ ಬೇರೆ ಚಾನೆಲ್ಗೆಲ್ಲ ಮಾತಾಡ್ತಾ ಇದ್ರು, ಇಲ್ಲಿ ತನಕ ಇಷ್ಟೊಂದು ಜರ್ಸಿಯನ್ನ ಪ್ರೀತಿಯಿಂದ ಕೊಂಡ್ಕೊಂಡವ್ರನ್ನ ನಾವು ನೋಡೇ ಇಲ್ಲ ಅಂತ ಹೇಳಿ. ನಾವು ಕೇಳಿದ್ರೆ ಚೌಕಾಸಿನೂ ಮಾಡ್ತಿಲ್ಲ ಅವರು, ಆ ಮಟ್ಟಿಗೆ ಕ್ರೇಜ್ ಇದೆ. ಇವತ್ತು ಸಂಜಯ್ ಮಂಜರೇಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. IPL ನ ಎಲ್ಲರೂ ಫಿಕ್ಸ್ ಮ್ಯಾಚ್ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತಾರಲ್ಲ, ನಿಜ ಫಿಕ್ಸಿಂಗೇನೆ. ಆದ್ರೆ ಇಡೀ IPL ಫಿಕ್ಸ್ ಆಗಿರೋದು ವಿರಾಟ್ ಕೊಹ್ಲಿಗೆ ಮತ್ತೆ RCBಗೆ ಅಂತ ಅದ್ಭುತವಾದ ಒಂದು ಮಾತು ಹೇಳಿದ್ದಾರೆ. ಅಂದ್ರೆ ಇಡೀ ಆ ಫ್ಯಾನ್ ಬೇಸ್ ಇದೆಯಲ್ಲ, ಅವ್ರು ಫಿಕ್ಸ್ ಆಗಿರೋದೇ RCBಗೆ ಮತ್ತೆ ವಿರಾಟ್ ಕೊಹ್ಲಿಗೆ ಅಂತ. ನೋ ಡೌಟ್, ಪ್ರಪಂಚದ ಯಾವುದೇ ಇನ್ಕ್ಲೂಡಿಂಗ್ ಫುಟ್ಬಾಲ್ ಟೀಮ್ ನಾನು ಹೇಳ್ತಾ ಇರೋದು, ಯಾವುದೇ ತಂಡಕ್ಕೂ ಕೂಡ ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇದ್ದದ್ದೇ ಇಲ್ಲ. ಹಿಂದೆಲ್ಲ ಮ್ಯಾಂಚೆಸ್ಟರ್ ಯುನೈಟೆಡ್ ಆತರ ಫುಟ್ಬಾಲ್ ಟೀಮ್ಗೆ ನಾವು ಇಷ್ಟು ಕ್ರೇಜಿಯಸ್ಟ್ ಫ್ಯಾನ್ಸ್ ನ ನೋಡ್ತಾ ಇದ್ವಿ, ಬಾರ್ಸಿಲೋನಾ, ಹೌದು, ಇವೆಲ್ಲ ನೋಡ್ತಾ ಇದ್ವಿ. ಬಟ್ ಈಗ ಮಾತ್ರ ಇಂಥ ದೊಡ್ಡ ಫ್ಯಾನ್